ನಮಸ್ತೆ ಎಲ್ಲ ಮಾಧ್ಯಮದವರಿಗೂ. ನನ್ನ ಹೆಸರು ಬಂದ್ಬಿಟ್ಟು ಡಾಕ್ಟರ್ ಮಾಲ್ತೇಶ್ ಹೆಚ್ಚು. ನಾನು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕ್ರೀಡಾಪಟು. ಇವಾಗ ನಾನು MLA ಮಾರ್ಷಲ್ ಆರ್ಟ್ ಫಿಟ್ನೆಸ್ ಅಕಾಡೆಮಿಯನ್ನು ನಡೆಸ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಾನು CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸಲ್ಲಿ 22 ವರ್ಷ ಸರ್ವಿಸ್ ಮಾಡಿಬಿಟ್ಟು ಅಲ್ಲಿಯೂ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿಬಿಟ್ಟು, ಒಬ್ಬ ಕೋಚ್ ಆಗಿಬಿಟ್ಟು, ಒಬ್ಬ ಮ್ಯಾನೇಜರ್ ಆಗಿಬಿಟ್ಟು ನನ್ನ ಕ್ರೀಡಾಪಟುಗಳು ನ್ಯಾಷನಲ್ ಇಂಟರ್ನ್ಯಾಷನಲಲ್ಲಿ ಮೆಡಲ್ಗಳನ್ನು ಗಳಿಸಿದ್ದಾರೆ. ಮತ್ತು ಇವಾಗ ರೀಸೆಂಟಾಗಿ ನಾನು ಅಬುದುಬೈಯಲ್ಲಿ ನಡೆದ ಓಪನ್ ಮಾಸ್ಟರ್ ಗೇಮ್ಸಲ್ಲಿ ನಾನು 2 ಸಿಲ್ವರ್ ಮೆಡಲು ಮತ್ತು 1 ಸಿಲ್ವರ್ ಮೆಡಲನ್ನು ಗೆದ್ಕೊಂಡು ಬಂದಿದ್ದೀನಿ. ಇದಕ್ಕೆ ನಾನೇ ಪ್ರತಿಯೊಬ್ಬರು ನಮ್ಮ ಇಂಡಿಯಾದಲ್ಲಿ ಪ್ರತಿಯೊಬ್ಬರು ಯಾವುದೇ ಒಂದು ಸ್ಪೋರ್ಟ್ಸಿಗೆ ಯಾವುದೇ ಒಂದು ಏಜ್ ಇರಲ್ಲ, ಅವರು ಸಹ ಮುಂದೆ ಹೋಗ್ಬೋದು ಅನ್ನೋದು ಈ ನನ್ನ ಮೆಡಲಿನ ಮುಖಾಂತರ ನಾನು ಪ್ರತಿಯೊಬ್ಬರಿಗೂ ದೇಶವಾಸಿಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ ನಾನು ಸತತವಾಗಿ 32 ವರ್ಷ ಸತತವಾಗಿ ಶ್ರಮವನ್ನು ಪಟ್ಟು ನಾನು ನ್ಯಾಷನಲ್ಲು ಮತ್ತು ಇಂಟರ್ನ್ಯಾಷನಲಲ್ಲಿ ಸತತವಾಗಿ ಮೆಡಲನ್ನು ತಂದುಕೊಟ್ಟಿದ್ದೀನಿ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ. ಅದಾದಮೇಲೆ ಇವಾಗ ನಾನು ನೆಕ್ಸ್ಟು ನನ್ನ ಒಂದು ಉದ್ದೇಶವೇನಪ್ಪ ಅಂದರೆ, ನನ್ನಂಗೆ ಸಾವಿರಾರು ಜನ ಬೆಳಿಬೇಕು, ಸಾವಿರಾರು ಜನ ನ್ಯಾಷನಲ್ ಇಂಟರ್ನ್ಯಾಷನಲ್ ಮೆಡಲ್ ತರಬೇಕು, ದೇಶಕ್ಕಾಗಿ ಮೆಡಲ್ ತರಬೇಕು ಅನ್ನೋದು ಒಂದು ಉದ್ದೇಶದ ಮುಖಾಂತರ ನಾನು ಈ ಮಾಧ್ಯಮದ ಮೂಲಕ ನಾನು ತಮ್ಮ ರಾಜ್ಯಕ್ಕೂ ಮತ್ತು ನಮ್ಮ ರಾಷ್ಟ್ರಕ್ಕೆ ಪ್ರತಿಯೊಬ್ಬರು ಜನರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕ್ರೀಡೆಯಲ್ಲಿ ಭಾಗವಹಿಸಿ, ಕ್ರೀಡೆಯನ್ನು ಬೆಳೆಸಿ. ನಾನು ಮೂಲತಃ ದಾವಣಗೆರೆ ವಿನೋಬ ನಗರದ ಮೂಲತಃ ನನಗೆ ಆಗ ಪ್ರೋತ್ಸಾಹ ಕೊಟ್ಟಂಥ ನನ್ನ ತಂದೆ ತಾಯಿ ಆಗಿರ್ಬೋದು, ನನ್ನ ಅಣ್ಣ ತಮ್ಮಂದಿರು, ಇವರೆಲ್ಲ ನನಗೆ ಪ್ರೋತ್ಸಾಹ ಕೊಡೋದು. ಅದು ಮದುವೆ ಆದ ನಂತರ ನನಗೆ ಅತಿ ಹೆಚ್ಚು ನನ್ನ ಬ್ಯಾಕ್ ಬೋನ್ ಆಗಿ ಒಬ್ಬ ಯಾವುದೇ ಒಂದು ಸಾಧನೆ ಮಾಡಿರೋ ಒಂದು ಹೆಣ್ಣು ಹಿಂದಿರ್ಬೇಕು ಅಂತ ಹೇಳ್ತಾರೆ ಎಲ್ಲರೂ, ಪ್ರತಿಯೊಬ್ಬರು. ಅದಕ್ಕೆ ನನ್ನ ಹೆಂಡತಿ ಇವತ್ತು ನನಗೆ ಪ್ರತಿಯೊಂದು ಕಾರ್ಯದಲ್ಲೂ, ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ, ಪ್ರಾಕ್ಟೀಸಲ್ಲಿ ಆಗಿರ್ಬೋದು, ನನ್ನ ಡಯಟಲ್ಲಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ಅವಳು ನನಗೆ ಈ ಸಹಕಾರ ಕೊಟ್ಟಿದ್ದಕ್ಕೆ ಇವತ್ತು ನಾನು ಒಂದು ಇಂಟರ್ನ್ಯಾಷನಲಲ್ಲಿ ಮೆಡಲ್ ತರೋಕ್ಕೆ ಸಾಧ್ಯವಾಯಿತು ಅಂತ ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಿರ್ಭಯ ಇನ್ಸಿಡೆಂಟ್ ಆಯಿತು ಒಂದು, ತಮಗೆಲ್ಲ ಮಾಧ್ಯಮರಿಗೆ ಎಲ್ಲರಿಗೂ ಗೊತ್ತಿದೆ, ಆಲ್ ಓವರ್ ಇಂಡಿಯಾದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಗೊತ್ತಿದೆ ಇದು. ಆ ಟೈಮ್ ಒಳಗಡೆ ನಿರ್ಭಯದ ಇನ್ಸಿಡೆಂಟ್ ಆದಮೇಲೆ ಅಲ್ಲಿರ್ತಕ್ಕಂಥ ಕಮಿಷನರ್ಸ್ ಅವರು ಆವಾಗ ನನಗೆ ನಮ್ಮ ಟೀಮಿಗೆ ಒಂದು ಜವಾಬ್ದಾರಿಯನ್ನು ವಹಿಸಿದ್ರು. ಎಷ್ಟು ಕಾಲೇಜು, ಎಷ್ಟು ಗರ್ಲ್ಸ್ ಸ್ಕೂಲ್ಗಳಿದಾವೋ, PGಗಳಿದಾವೋ, ಹಾಸ್ಟೆಲ್ಗಳಿದಾವೋ, ಅವರೆಲ್ಲರಿಗೂ ಸೆಲ್ಫ್ ಡಿಫೆನ್ಸ್ ಕಲಿಸ್ಬೇಕಂತ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು. ಆ ಜವಾಬ್ದಾರಿಯನ್ನು ನಾನು ಇವತ್ತಿಗೂ ಮುಗಿಸಿದ್ದೀನಿ ನಾನು. ಅದು ಆದಮೇಲೆ ಡೆಲ್ಲಿ ಒಂದೇ ಸೇಫ್ ಅಲ್ಲ, ನಮ್ಮ ಇಂಡಿಯಾದಲ್ಲಿ ಪ್ರತಿಯೊಂದು ಮೂಲೆಗೂ ರಾತ್ರಿ ಗಾಂಧೀಜಿ ಒಂದು ಆಸೆ ಇತ್ತು, ರಾತ್ರಿ 12 ಗಂಟೆಗೂ ಮಹಿಳೆ ಒಬ್ಬಳಾಗಿ ಓಡಾಡಬೇಕು ಅಂತ ಒಂದು ಆಸೆ ಇತ್ತು. ಆ ಆಸೆಗೆ ನಾನು ಕೋಚಿಂಗ್ ಕೊಡೋಕ್ಕೆ ಭಾಳ ಇಷ್ಟಪಡ್ತೀನಿ. ನಾನು ಪ್ರತಿಯೊಬ್ಬ ಮಹಿಳೆಯರು ತಮ್ಮ ಆತ್ಮರಕ್ಷಣೆ ಕಲಿತು ಬಿಟ್ಟು ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳೋದಲ್ದೇ ಇನ್ನೊಬ್ಬರಿಗೂ ಸಹ ಒಂದು ರಕ್ಷಣೆ ಮಾಡುವಂಥ ಕಲೆ ಕಲ್ತಿರ್ತಕ್ಕಂಥದ್ದನ್ನು ಯೂಸ್ ಮಾಡಿ ಅನ್ನೋದು ನಾನು ತಮಗೆ ಈ ಮಾಧ್ಯಮದ ಮುಖಾಂತರ ನಾನು ತಮಗೆ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಮಿತ್ರರಿಗೂ ನಮಸ್ಕಾರ. ಮಾಲ್ತೇಶ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಹೆಮ್ಮೆ ಆಗುತ್ತೆ. ಯಾಕಂದರೆ ನಾವು ಇವತ್ತು ಇಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ವಿಚಾರ. ಗಡಿ ಭಾಗದಲ್ಲಿ ಏನು ನಮ್ಮನ್ನು ಕಾಪಾಡ್ತಾ ಇದ್ದಾರೆ ಆ ಸೈನಿಕರೇ ಕಾರಣ ಅಂತ ಹೇಳಿ ನಮ್ಮ ಮಾಧ್ಯಮದವ್ರಿಗಾಗಲಿ ಎಲ್ಲ ಜನಗಳಿಗೂ ಕೂಡ ಗೊತ್ತಿರೋ ವಿಷಯನೇ. ಆದರೆ ಮಾಲ್ತೇಶ್ ಅವರು ನನಗೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಅವರು ಈಗ ಮಾಡ್ತಿರೋ ಕೆಲಸ, ಅಲ್ಲಿ ಮಾಡಿ ಬಂದಿರೋದು ಒಂದು ರೀತಿ ಸವಾಲಾದರೆ ಇಲ್ಲಿ ಮಾಡ್ತಿರೋದು ಕೂಡ ಒಂದು ಸವಾಲು ಅಂತಲೇ ಹೇಳ್ಬೋದು. ಕಳೆದ 5 ವರ್ಷದಿಂದ ನಾನು ಅವ್ರನ್ನ ನೋಡ್ತಾ ಇದ್ದೀನಿ. ಪ್ರಥಮ ಬಾರಿಗೆ ನಾನು ಕೂಡ ಅವ್ರ ಜೊತೆ ಒಂದು ಇಂಟರ್ವ್ಯೂ ಮಾಡಿದ್ದೆ. ಆ್ಯಸ್ ಎ ರಿಪೋರ್ಟರ್ ಆಗಿ ನಾನು 5 ವರ್ಷದ ಹಿಂದೆ ಒಂದು ಇಂಟರ್ವ್ಯೂ ಮಾಡಿದ್ದೆ ನಾನು ಕೂಡ. ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂದರೆ MLA ಮಾರ್ಷಲ್ ಆರ್ಟ್ ಒಂದು ಸ್ಥಾಪಿಸಿ ಕೆಲವು ಮಕ್ಕಳಿಗೆ ಫ್ರೀಯಾಗಿ ಕೂಡ ಕೋಚಿಂಗ್ ಮಾಡ್ತಿದ್ದಾರೆ. ನನ್ನ ಹತ್ರ ಕೂಡ ಹಲವಾರು ಬಾರಿ ಡಿಸ್ಕಷನ್ ಆಯಿತು. ಏನು ಅಂತ ಅಂದರೆ, ಕೆಲವು ಸಂಘಟನೆಗಳಿರ್ತವೆ, ಮಹಿಳಾ ಘಟಕಗಳಿರ್ತವೆ, ಸ್ತ್ರೀಶಕ್ತಿ ಗುಂಪುಗಳಿರ್ತವೆ, ಸರ್ಕಾರಿ ಶಾಲೆಗಳಿರ್ತವೆ. ಅಕ್ಕ ಒಂದು ಅರೇಂಜ್ ಮಾಡಿಕೊಡಿ, ನಾನು ಬಂದು 1 ದಿನ ಆಗಲಿ 2 ದಿನ ಆಗಲಿ 2 ವಾರ ಆಗಲಿ ಕೋರ್ಸ್ಗಳು ಫ್ರೀಯಾಗಿ ಹೇಳ್ಕೊಡ್ತೀನಿ, ಹೆಣ್ಣುಮಕ್ಕಳಿಗೆ ಇದು ಅತ್ಯಗತ್ಯ ಇದೆ ಅಂತ ಹೇಳ್ತಾ ಇದ್ರು. ಆದರೆ ಆ ಮಧ್ಯದಲ್ಲಿ ನನಗೆ ಸಮಯ ಅವಕಾಶ ಇರಲಿಲ್ಲ. ಇನ್ನು ಮೇಲೆ ಅವರಿಗೆ ನಾನು ಸಪೋರ್ಟ್
ಕನ್ಸರ್ವೇಟಿವ್ ಆಗಿದ್ದು ಕೆಲವೊಂದು ಸರ್ಕಾರಿ ಶಾಲೆಗಳು. ಇವರು ಯಲಹಂಕದಲ್ಲೇ ಇರೋದ್ರಿಂದ ಮೊದಲನೇದಾಗಿ ನಮ್ಮ ಕ್ಷೇತ್ರದಲ್ಲೇ ಕೆಲವು ಸರ್ಕಾರಿ ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ಅವ್ರ ಕಡೆಯಿಂದ ಒಂದೊಂದು ಸಲ ಒಂದೊಂದು ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿಸ್ಬೇಕು ಅಂತ ಹೇಳಿ ನನಗನ್ಸಿದೆ. ಮತ್ತು ಲಕ್ಷ್ಮಿ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಹೇಳ್ತಿದ್ದಾರೆ, ಪಾಪ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ. ಅವ್ರ ಮನೆಯಲ್ಲಿ ಒಂದೇ ಅಲ್ಲ, ಅವ್ರ ಹಸ್ಬೆಂಡ್ ಜೊತೆಗೆ MLA ಮಾರ್ಷಲ್ ಆರ್ಟ್ ಕ್ಲಾಸಸ್ಸಲ್ಲಿ ಮಕ್ಕಳಿಗೆ ಕೂಡ ಅವರು ಕೂಡ ಹೇಳ್ಕೊಡ್ತಾ ಇದ್ದಾರೆ. ನಾನು ಕಣ್ಣಾರೆ ನೋಡಿರೋ ಅಂಥದ್ದು. ಆ ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತಿದ್ದಾರೆ ಅಂದರೆ ಅದು ನಿಜವಾಗ್ಲೂ ಗ್ರೇಟ್ ಅನ್ಕೋಬೇಕು. ಎಲ್ಲ ಹೆಣ್ಮಕ್ಳು ಕೂಡ